625 ಔಟ್ ಆಫ್ 625 ತೆಗೆದುಕೊಳ್ಳಿಕ್ಕೆ ಜುಲೈನಿಂದ ಮಾರ್ಚ್ ವರೆಗೆ ನಿಮ್ಮ ಆಕ್ಷನ್ ಸ್ಟೆಪ್ಸ್ಗಳು ಏನಾಗಿರಬೇಕು, ಪ್ರತಿ ತಿಂಗಳು ನೀವು ಹೇಗೆ ಓದಬೇಕು ಅಂತ ಡೀಟೇಲ್ ಆಗಿ ಹೇಳ್ತೇನೆ. ಈ ವಿಡಿಯೋದ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿದ್ರೆ 625 ಗ್ಯಾರಂಟಿ ಆಗಿ ಸಿಗತ್ತೆ. ಯಾಕಂದ್ರೆ ನನಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ. ಇದೇ ರೀತಿಯ ವಿಡಿಯೋಗಳು ಮುಂದೆ ಸಹ ನಿಮ್ಮ ಯೂಟ್ಯೂಬ್ ನಲ್ಲಿ ಬರಬೇಕಂದ್ರೆ ಈಗಲೇ ನಮ್ಮ ಪರೀಕ್ಷೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಲೆಟ್ ಅಸ್ ಸ್ಟಾರ್ಟ್. ಓಕೆ, 625 ಅನ್ನೋದು ಔಟ್ ಆಫ್ ಮಾರ್ಕ್ಸ್ ಅನ್ನ ನಾವು ಕೇವಲ ಮಾರ್ಚ್ ನಲ್ಲಿ ಅಥವಾ ಫೆಬ್ರವರಿಯಲ್ಲಿ ಓದಿ ಗಳಿಸ್ಲಿಕ್ಕೆ ಆಗಲ್ಲ. ಇಟ್ಸ್ ಡಿಸೈಡೆಡ್ ಇನ್ ಜುಲೈ. ಈ ಜುಲೈ ಮಂತ್ ನಲ್ಲೇ ನೀವು 625 ತೆಗೆದುಕೊಳ್ತಿರೋ 550 ತೆಗೆದುಕೊಳ್ತಿರೋ ಅನ್ನೋದು ಡಿಸೈಡ್ ಆಗತ್ತೆ. ಹೀಗಾಗಿ ಜುಲೈ ಮಂತ್ ಅನ್ನ ಯಾವುದೇ ಕಂಡೀಷನ್ದಲ್ಲೂ ಜೂನ್ನ ಹಾಗೆ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಜುಲೈಯನ್ನ ವೇಸ್ಟ್ ಮಾಡಿದ್ರೆ ಈ 625 ಕೇವಲ ಕನಸಾಗಿ ಉಳಿದ್ಬಿಡತ್ತೆ. ಓಕೆನಾ? ಎಸ್ ಸರ್, ಕಮ್ ಬ್ಯಾಕ್ ಮಾಡ್ತೇನೆ ಜುಲೈ ಮಂತ್ ನಲ್ಲಿ ಅನ್ನೋರು ಕಮೆಂಟ್ ನಲ್ಲಿ ಕಮ್ ಬ್ಯಾಕ್ ಅಂತ ಹಾಕಿ. ಇದರಿಂದ ನನಗೂ ಸಹ ಗೊತ್ತಾಗತ್ತೆ ನೀವು ದೊಡ್ಡ ಗ್ರೇಟೆಸ್ಟ್ ಕಮ್ ಬ್ಯಾಕ್ ಅನ್ನ ಮಾಡ್ತೀರಾ ಅಂತ. ಹಾಕಿದ್ರ ತಾನೆ ಕಮೆಂಟ್ ಅಲ್ಲಿ? ಓಕೆ, ಫಸ್ಟ್ 625 ತೆಗೆದುಕೊಂಡಾಗ ಫಾರ್ ಎಕ್ಸಾಂಪಲ್ ಯಾವಾಗ ಏಪ್ರಿಲ್ ಏಪ್ರಿಲ್ ಎಂಡಲ್ಲಿ ಅನ್ಕೊಳ್ಳೋ ನಿಮ್ಮ ರಿಸಲ್ಟ್ ಬರುತ್ತೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ 625 ಬಂದಿದೆ ಅಂತ. ಆವಾಗ ಸುತ್ತಮುತ್ತಲಿನ ಎನ್ವೈರ್ಮೆಂಟ್ ಅಥವಾ ಅಟ್ಮಾಸ್ಫಿಯರ್ ಹೇಗಿರತ್ತೆ? ಪೇರೆಂಟ್ಸ್ಗಳು ಕಂಗ್ರ್ಯಾಚುಲೇಷನ್ ಮಾಡ್ತಾ ಇರ್ತಾರೆ, ನಗ್ತಾ ಇರ್ತಾರೆ, ಟಾಪರ್ ಲೀಸ್ಟಲ್ಲಿರುತ್ತೆ. ಫ್ರೆಂಡ್ಸ್ಗಳು ಹಾಗೆ ಪರೀಕ್ಷೆಯ ನಿಮ್ಮ ಟೀಚರ್ಸ್ಗಳು ನಿಮ್ಮ ಸಾಧನೆಯನ್ನ ಕೊಂಡಾಡ್ತಾ ಇರ್ತಾರೆ. ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಯಾಕಂದ್ರೆ ಫಸ್ಟು ಸಕ್ಸಸ್ ಅನ್ನ ನಮ್ಮ ಮೆದುಳಿನಲ್ಲಿ ಹಾಕೊಂಡ್ರೆ ಅದು ಆಕ್ಚುಯಲ್ ಆಗಿ ಬರುತ್ತೆ. ಹೀಗಾಗಿ ಸಕ್ಸಸ್ ಅನ್ನ ವಿಜುವಲೈಸ್ ಮಾಡಿ. ಸೊ ಟುಡೇ ನೀವು ಏನು ಪ್ಲಾನ್ ಮಾಡ್ತಿರೋ ಆ ದಿನ ಹೇಗಿರತ್ತೆ ಅಂತ ಡಿಸೈಡ್ ಮಾಡತ್ತೆ ನಿಮ್ಮ ರಿಸಲ್ಟ್. ಹೀಗಾಗಿ ಜುಲೈ ಮಂತ್ ಇರಬಹುದು ಅಥವಾ ಇವತ್ತು ಇರಬಹುದು, ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು. ಒಂದು ಕ್ವಿಕ್ ಕ್ವಶನ್, ವಿಚ್ ಸ್ಟೂಡೆಂಟ್ ಆರ್ ಯು? ನೀವು ಯಾವ ರೀತಿಯ ಸ್ಟೂಡೆಂಟ್ ಆಗಿದ್ದೀರಾ? ಸ್ಟಡಿಂಗ್ ಡೈಲಿ, ಸರ್ ನಾನು ಡೈಲಿ ಓದ್ತೇನೆ. ವೇಟಿಂಗ್ ಫಾರ್ ಟುಮಾರೋ, ಸರ್ ನಾನು ನಾಳೆ ಓದ್ತೇನೆ. ಕನ್ಸಿಸ್ಟೆಂಟ್ ಆರ್ ಲಾಸ್ಟ್ ಮಿನಿಟ್? ಇಲ್ಲ, ಇನ್ಕನ್ಸಿಸ್ಟೆಂಟ್ ಆಗಿರ್ತೀರಾ, ಎಕ್ಸಾಮ್ನ ಹಿಂದಿನ ದಿನ ಓದ್ತೀರಾ. ಈ ಮೂರಲ್ಲಿ ABC ಅನ್ಕೋಣ, ಯಾವ ರೀತಿಯ ಸ್ಟೂಡೆಂಟ್ ನೀವಾಗಿದ್ದೀರಾ? ಪ್ರಾಮಾಣಿಕವಾಗಿ ಆನ್ಸರ್ ಮಾಡಿ. ಯಾಕಂದ್ರೆ ಯಾವುದೇ ಸ್ಟೂಡೆಂಟ್ ಆಗಿದ್ರೂ ಸಹ ನೀವು 625 ಸ್ಕೋರ್ ಮಾಡಬಹುದು. ಸ್ಟಡಿಂಗ್ ಡೈಲಿ ಇತ್ತಂದ್ರೆ ಗುಡ್, ಯಾಕಂದ್ರೆ ಆಲ್ಮೋಸ್ಟ್ ಹಾಫ್ ವೇದಲ್ಲಿದ್ದೀರಾ. ನಾಳೆಗಾಗಿ ಕಾಯ್ತಾ ಇದ್ದೀರಾ ಅಂದ್ರೆ ಆ ನಾಳೆ ಯಾವತ್ತೂ ಬರಲ್ಲ. ಇವತ್ತಿನಿಂದಲೇ ಆ ನಾಳೆಯನ್ನ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಲಾಸ್ಟ್ ಮಿನಿಟ್ ಮಿರಾಕಲ್ ಆಗತ್ತೆ ಅಂತ ಕಾಯ್ತಾ ಇದ್ರೆ ಆ ಮಿರಾಕಲ್ ಎಂದೂ ಆಗಲ್ಲ. ಮಿರಾಕಲ್ ಯಾವಾಗ ಆಗತ್ತೆ? ನಾವು ಕಂಟಿನ್ಯೂಸ್ ಆಗಿ ಹಾರ್ಡ್ ವರ್ಕ್ಗಳನ್ನ, ಸ್ಮಾರ್ಟ್ ಸ್ಟೆಪ್ಸ್ಗಳನ್ನ ಹಾಕ್ತಾ ಹೋದ್ರೆ ಆಗತ್ತೆ. ಸೊ ಜುಲೈ ಟು ಮಾರ್ಚ್ ನಿಮ್ಮ ಸ್ಟೆಪ್ಸ್ಗಳು ಏನಾಗಿರಬೇಕು? ಸಿಂಪಲ್ ಹೇಳ್ತೇನೆ. ಜುಲೈನಲ್ಲಿ ನಿಮಗೆ ಮೋಸ್ಟ್ ಆಫ್ ದ ಮಕ್ಕಳಿಗೆ FA1 ಎಕ್ಸಾಮ್ ಮುಗ್ದಿರತ್ತೆ ಅಥವಾ ನಡೀತಾ ಇರುತ್ತೆ. ಹೀಗಾಗಿ FA1 ಎಕ್ಸಾಮಿಗೆ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲೂ ಇರುವಂತಹ 3-4 ಚಾಪ್ಟರ್ಸ್ ಇರ್ಬೋದು, 5 ಚಾಪ್ಟರ್ಸ್ ಇರಬಹುದು. ಇವುಗಳನ್ನ ಫಸ್ಟ್ ನಮ್ಮ ಒನ್ ಶಾಟ್ ವಿಡಿಯೋಸ್ಗಳನ್ನ ನೋಡಿರ್ತೀರಾ ಅಥವಾ ಟೆಕ್ಸ್ಟ್ ಬುಕ್ಕಿನ ಕ್ವಶನ್ ಅಂಡ್ ಆನ್ಸರ್ಸ್ಗಳನ್ನ ಮಾಡ್ತೀರಾ. ಈ ಎರಡೂ ಸ್ಟೆಪ್ಸ್ಗಳನ್ನ ಮಾಡಿ. ಇದು ನಿಮ್ಮ ಜುಲೈ ಮಂತ್ನಲ್ಲಿ ಅಟ್ಲೀಸ್ಟ್ 5 ಚಾಪ್ಟರ್ಸ್ಗಳ ಬ್ಯಾಕ್ಲಾಗ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ಇದು ಅಂಡರ್ಸ್ಟ್ಯಾಂಡ್ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ. ಫಸ್ಟ್ ಸ್ಟೆಪ್ಪು, ಜುಲೈದಲ್ಲಿ ನೀವು FA1 ಅಥವಾ ಸ್ಕೂಲಿನಲ್ಲಿ ಯಾವ್ಯಾವ ಚಾಪ್ಟರ್ಸ್ಗಳು ಕಂಪ್ಲೀಟ್ ಆಗಿವೆಯೋ ಅವುಗಳನ್ನ ನೀವು ಸಹ ಅಷ್ಟೇ ಥರೋ ಆಗಬೇಕು. ಜುಲೈ ಮಂತ್ನಲ್ಲಿ 5 ಚಾಪ್ಟರ್ಸ್ ಆಯಿತು ಫಸ್ಟ್ ಒಂದು 15-20 ದಿನ ತನಕ. ಅದಾದ್ಮೇಲೆ ಜುಲೈ ಮಿಡ್ ಇಂದ ಆಗಸ್ಟ್ ಎಂಡ್ ತನಕ ನೀವು ಪಾರ್ಟ್ 1ನ ಎಲ್ಲ ಚಾಪ್ಟರ್ಸ್ಗಳನ್ನ ಮುಗಿಸ್ಬೇಕು. ಸರ್ 1 ತಿಂಗಳಲ್ಲಿ ನೀವು ಆಲ್ಮೋಸ್ಟ್ 1.5 ತಿಂಗಳಲ್ಲಿ 5 ಚಾಪ್ಟರ್ ಅಂತ ಹೇಳ್ತಿದ್ದೀರಾ, ಅದೇ ನೆಕ್ಸ್ಟ್ 1.5 ತಿಂಗಳಲ್ಲಿ ಉಳಿದಂತಹ 10 ಚಾಪ್ಟರ್ಸ್ಗಳನ್ನ ಮುಗಿಸಿ ಅಂತ ಹೇಳ್ತಿದ್ದೀರಾ. ಯಾಕಂದ್ರೆ ಈ 1.5 ಮಂತು ವೆರಿ ಇಂಪಾರ್ಟೆಂಟು. ಹಾಗೆ ಸ್ವಲ್ಪ ಡಿಲೇ ಸ್ಟಾರ್ಟ್ ಎಲ್ಲ ಇರುತ್ತೆ, ಯಾಕಂದ್ರೆ ನಿಮಗೂ ಗೊತ್ತಿರುತ್ತೆ ಇನ್ನೂ ಟೈಮ್ ಇದೆ ಅಂತ. ಬಟ್ ಜುಲೈ ಮಿಡ್ ಇಂದ ಆಗಸ್ಟ್ ಎಂಡು ವೆರಿ ಇಂಪಾರ್ಟೆಂಟು, ಯಾಕಂದ್ರೆ ಸೆಪ್ಟೆಂಬರ್ನಿಂದ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗತ್ತೆ. ಅದಕ್ಕೋಸ್ಕರ ಆ ವಿಂಡೋದಲ್ಲಿ ನೀವು ಸೀರಿಯಸ್ ಆಗಿರ್ತೀರಾ.
ಅದಕ್ಕಿಂತ ಹೆಚ್ಚಾಗಿ ನೀವು ಇಲ್ಲಿ ಹ್ಯಾಬಿಟ್ಸ್ಗಳನ್ನ ಬಿಲ್ಡ್ ಮಾಡಿರ್ತೀರಾ, ಅದು ಮುಂದೆ ಕ್ಯಾರಿ ಫಾರ್ವರ್ಡ್ ಆಗತ್ತೆ. ಓಕೆನಾ? ಸೊ ಆಗಸ್ಟ್ ಎಂಡ್ ತನಕ ಪಾರ್ಟ್ 1 ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡೋದು. ಕಂಪ್ಲೀಟ್ ಅಂದ್ರೆ ಅಟ್ಲೀಸ್ಟ್ ಟೆಕ್ಸ್ಟ್ ಬುಕ್ಕಿನ ಕ್ವಶನ್ ಅಂಡ್ ಆನ್ಸರ್ಸ್ಗಳನ್ನ ಮಾಡಿದ್ರೂ ಸಹ ಸಾಕು. ಅದಾದ್ಮೇಲೆ ಸೆಪ್ಟೆಂಬರ್ ಪೂರ್ತಿ ಮಂತ್ ಏನಿರುತ್ತೆ ನಿಮ್ಮ ರಿವಿಷನ್ ಫೇಸ್ ಇರುತ್ತೆ. ಪಾರ್ಟ್ 1 ಅನ್ನ ಕಂಪ್ಲೀಟ್ ಆಗಿ ರಿವಿಷನ್ ಮಾಡಬೇಕು, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಸ್ಗಳನ್ನ ಎದುರಿಸಬೇಕು. ಹೀಗಾಗಿ ಸೆಪ್ಟೆಂಬರ್ ಮಂತ್ ಅನ್ನ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಓಕೆ ಸರ್, ಎಲ್ಲ ಸ್ಪೀಡಾಗಿ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ ಅಥವಾ ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದ್ರೆ ವಿಡಿಯೋದಲ್ಲಿ ಎಸ್ ಅಂತ ಹೇಳ್ತಾ ಹೋಗಿ, ಇದರಿಂದ ನನಗೂ ಸಹ ಅರ್ಥ ಆಗತ್ತೆ, ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ. ಏನು ವರ್ಡ್ ಪ್ಲೇ ಅಲ್ಲ, ಲೆಟ್ಸ್ ಇಗ್ನೋರ್ ದಟ್, ಕಮ್ ಟು ದ ಪಾಯಿಂಟ್. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮುಗೀತು. ಅಕ್ಟೋಬರು ದೀಪಾವಳಿ, ದಸರಾ ಎಲ್ಲ ಹಬ್ಬಗಳ ಸುರಿಮಳೆ ಇರುತ್ತೆ. ಸೊ ಹಬ್ಬವನ್ನೂ ಸಹ ಸೆಲಿಬ್ರೇಟ್ ಮಾಡೋಣ. ಬಟ್ ಆಕ್ಚುಯಲ್ ಬೋರ್ಡ್ ಹಬ್ಬನೂ ಸಹ ನಿಯರ್ ಬರ್ತಾ ಇದೆ. ಅದಕ್ಕೋಸ್ಕರ ಅಕ್ಟೋಬರ್ನಲ್ಲಿ ಸೇಮ್ ಈ ಜುಲೈ ಮಂತ್ನಲ್ಲಿ ನಾವು ಹೇಗೆ ಮಾಡ್ತಾ ಇದ್ದೀವೋ ಅದೇ ರೀತಿ ಪಾರ್ಟ್ 2ನ 5 ಚಾಪ್ಟರ್ಸ್ಗಳನ್ನ ಮುಗಿಸೋಣ. ಇದು ನಮ್ಮ ಅಕ್ಟೋಬರ್ ಸೀಸನ್ ಆಗತ್ತೆ. ಅದಾದಮೇಲೆ ನವೆಂಬರು ಹಾಗೆ ಡಿಸೆಂಬರ್ ಮಿಡ್ ತನಕ ನಾವು ಪಾರ್ಟ್ 2 ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಬೇಕು. ಸರ್, ನೀವು ಯಾಕೆ ಡಿಸೆಂಬರ್ ತನಕ ಹೋಗ್ತಾ ಇದ್ದೀರಾ, ನಾವಿನ್ನು ಜುಲೈದಲ್ಲೇ ಇದ್ದೀವಿ ಅಂತೀರಾ? ಯಾಕಂದ್ರೆ ನಿಮಗೂ ಸಹ ಅರ್ಥ ಆಗಬೇಕು. ಎಲ್ಲೇ 1 ಮಂತನ್ನು ಸಹ ನಾನು ಹಿಂದೆ ಮುಂದೆ ಮಾಡಿದ್ರೂ ಸಹ ಅದು ನನ್ನ ಮುಂದಿನ ಬೋರ್ಡ್ ಎಕ್ಸಾಮ್ಸ್ಗಳ ಮೇಲೆ ಹೊಡೆತ ಕೊಡುತ್ತೆ. ಅದಾದ್ಮೇಲೆ ನಾನು ಅದನ್ನ ಕವರ್ ಮಾಡಲಿಕ್ಕೆ ಆಗಲ್ಲ ಅಂತ. ಡಿಸೆಂಬರ್ ಆದ್ಮೇಲೆ ಜನವರಿಯಿಂದ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಸ್ಗಳ ಸೀಸನ್ ಸ್ಟಾರ್ಟ್ ಆಗತ್ತೆ. ಹೀಗಾಗಿ ಜನವರಿ ಟು ಮಾರ್ಚ್, ಏಪ್ರಿಲ್ ಏನೇ ಇದ್ರೂ ರಿವಿಷನ್ನು ಮತ್ತೆ ಎಕ್ಸಾಮ್ಸ್ಗಳ ಸೀಸನ್ ಆಗಿರತ್ತೆ. ಈ ಎಲ್ಲ ಕರೆಕ್ಟ್ ಆಗಿ ಹೋಗ್ಬೇಕಂದ್ರೆ ಜುಲೈದಲ್ಲಿ ನೀವು FA1 ಸಿಲೆಬಸ್ ಅನ್ನ ಮುಗಿಸೋದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು. ಹಾಗೆ FA2 ಸಿಲೆಬಸ್ ಅನ್ನು ಸಹ ಸ್ಟಾರ್ಟ್ ಮಾಡಬೇಕಾಗತ್ತೆ. ಓಕೆನಾ? ಎಲ್ಲರೂ ನೀವು ಮಾಡ್ತೀರಾ? ಸುಮ್ಮನೆ ಸರ್ ಹೇಳ್ತಿದ್ದಾರೆ ಪ್ರೆಷರ್ ಆಗ್ತಾ ಇದೆ ಅನ್ಕೋಬೇಡಿ. ನನಗೆ ಖಂಡಿತವಾಗಿಯೂ ನಂಬಿಕೆ ಅಲ್ಲ, ಐ ನೋ ಇಟ್, ಯು ಆಲ್ ವಿಲ್ ಡೂ ಇಟ್. ಹೀಗಾಗಿ ನೀವು ಸಹ ಅದೇ ಎಫರ್ಟ್ಸ್ಗಳನ್ನ ಹಾಕಿ. ಹೇಗೆ ಓದಬೇಕು? ಸಿಂಪಲ್ಲು, ಒಂದು ಚಾಪ್ಟರನ್ನು ಓದ್ತೀರಾ, ಅದಾದ್ಮೇಲೆ ಅದರಲ್ಲಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ತೆಗಿತೀರಾ. ಯಾಕಂದರೆ ಫೈನಲ್ ಎಕ್ಸಾಮಲ್ಲೂ ಸಹ ನೀವು ಬರಿಬೇಕಾಗಿರುತ್ತೆ. ಟೆಸ್ಟ್ ಮಾಡ್ಕೋತೀರಾ. ವೀಕ್ಲಿ ನೀವು 1-2 ಚಾಪ್ಟರ್ಸ್ಗಳನ್ನ ಓದಿದ್ದೀರಾ ಒಂದೊಂದು ಸಬ್ಜೆಕ್ಟಲ್ಲಿ ಅಂದರೆ ಅವುಗಳ ಮೇಲೆ ನಿಮ್ಮನ್ನ ನೀವೇ ಪರೀಕ್ಷಿಸ್ಕೊಳ್ಳಿ. ಹೇಗೆ ಪರೀಕ್ಷಿಸೋದು? ಸಿಂಪಲ್ಲು, ನಮ್ಮ ಪರೀಕ್ಷೆ ಆ್ಯಪ್ನಲ್ಲೇ ನಿಮಗೋಸ್ಕರ ಪ್ರತಿಯೊಂದು ಚಾಪ್ಟರ್ಗೂ PYQsಗಳನ್ನ, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಕೊಟ್ಟಿದ್ದೇವೆ. ಅವುಗಳನ್ನ ನೀವು ರೆಫರ್ ಮಾಡಬಹುದು. ಕಣ್ಣು ಮುಚ್ಕೊಂಡು ಕ್ವಶನ್ ಅನ್ನ ಓದಿ. ಕಣ್ಣು ಮುಚ್ಕೊಂಡು ಹೆಂಗೆ ಕ್ವಶನ್ ಓದಾಗುತ್ತೆ? ಕ್ವಶನ್ ಅನ್ನ ಓದಿ, ಅದಾದ್ಮೇಲೆ ಕಣ್ಣು ಮುಚ್ಕೊಂಡು ಆನ್ಸರ್ ಏನಿರಬಹುದು, ಕೀವರ್ಡ್ಸ್ ಏನಿರಬಹುದು ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ. ಎಲ್ಲ ಆಗಬೇಕು ಅಂದರೆ ರಿವಿಷನ್ ಮಾಡೋದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು. ಒಂದ್ಸಲ ಓದಿ ಎಕ್ಸಾಮ್ನ ಹಿಂದಿನ ದಿನ ಓದೋದಲ್ಲ, ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಓದ್ತಾ ಇರಬೇಕು. ಸೊ ಇಷ್ಟೆಲ್ಲ ಹೇಳಿದೆ. 1 ಕ್ವಶನ್ ಲಾಸ್ಟ್ ಅಲ್ಲಿ, ವೇರ್ ವಿಲ್ ಯು ಬಿ ಇನ್ ಮಾರ್ಚ್? ಮಾರ್ಚ್ ಅಲ್ಲಿ ನೀವು ಎಲ್ಲಿರ್ತೀರಾ? ಸಿಂಪಲ್, ಒಂದು ನೀವು ಪೂರ್ತಿ ಓದಿ ಪ್ರಿಪೇರ್ ಆಗಿರ್ತೀರಾ, ಇಲ್ಲ ಪ್ಯಾನಿಕ್ ಸ್ಟೇಜ್ ಅಲ್ಲಿ ಇರ್ತೀರಾ. ಈ ಎರಡನ್ನ ಬಿಟ್ಟು ಎಲ್ಲೂ ಇರಲ್ಲ. ನನಗೆ ಕೇಳಿದ್ರೆ ಈಗ್ಲಿಂದಲೇ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿ, ಆ ಪ್ಯಾನಿಕ್ ಅನ್ನ ಅವಾಯ್ಡ್ ಮಾಡಿ. ಮಾಡ್ತೀರಾ ತಾನೆ? ಎಸ್ ಸರ್ ಅಂತೀರಾ? ಹಾಗಾದ್ರೆ ಇಂತಹದೇ ವಿಡಿಯೋಗಳಿಗೋಸ್ಕರ ನಮ್ಮ ಪರೀಕ್ಷೆ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಟೇಕ್ ಕೇರ್, ಥ್ಯಾಂಕ್ ಯು, ಬೈ ಬಾಯ್.